Hello everyone, welcome to Triple T Academy YouTube channel. ಈ ಒಂದು ವಿಡಿಯೋದಲ್ಲಿ DCET exam date, how to get top rank as well as DCET mark exams. ಅದರಲ್ಲೂ free mark exams. ಇದನ್ನು ಹೇಗೆ ತಗೊಳ್ಳೋದು? ಇಂಪಾರ್ಟೆಂಟ್ ಆಗಿ DCET ನಲ್ಲಿ ಒಳ್ಳೆ ರ್ಯಾಂಕ್ ತಗೊಳ್ಬೇಕಂದ್ರೆ ಯಾವುದೆಲ್ಲ ಸ್ಟ್ರಾಟಜಿಗಳನ್ನ ನಾವು ಯೂಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಉಳ್ಕೊಂಡಿರುವಂಥ ಡೇಸ್ಗಳಲ್ಲಿ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಒಂದು ಈ ವಿಡಿಯೋ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಅಬ್ಸರ್ವ್ ಮಾಡ್ತಿದ್ದೀರೋ ವ್ಯೂ ಮಾಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಇದೇ ತರಹ ನಿಮಗೆ ಕಂಟಿನ್ಯೂಸ್ ಆಗಿ ಎಲ್ಲ DCET ಇನ್ಫಾರ್ಮೇಷನ್ಸ್ ಆಸ್ ವೆಲ್ ಆಸ್ ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕಂದ್ರೆ ಏನೆಲ್ಲ ನೀವು ಪ್ರೋಸೆಸ್ನ ಮಾಡಬೇಕು ಪ್ರತಿಯೊಂದ್ರ ಬಗ್ಗೆನೂ ತಿಳ್ಕೊಳ್ತಾ ಹೋಗ್ತೀವಿ. ಹಾಗಾದರೆ DCET ಎಕ್ಸಾಮ್ ಯಾವತ್ತು ನಡೆಯುತ್ತೆ? ಅಕಾರ್ಡಿಂಗ್ ಟು ಟುಡೇಸ್ ನೋಟಿಫಿಕೇಶನ್, ಇವತ್ತು ಬಿಟ್ಟಿರುವಂಥ ನೋಟಿಫಿಕೇಶನ್ ಪ್ರಕಾರ 10/9/2023 ಅಂತ ಹಳೆ ನೋಟಿಫಿಕೇಶನ್ ಡೇಟ್ ಇತ್ತು, ಅದನ್ನು ಪ್ರೀಪೋನ್ ಮಾಡಿಬಿಟ್ಟು 1 day ಪ್ರೀಪೋನ್ ಆಗಿದೆ. ಇಟ್ ಮೀನ್ಸ್ ದ್ಯಾಟ್ ನೆಕ್ಸ್ಟ್ ಮಂತ್ September 9th 9/9/2023 ಆಫ್ಟರ್ನೂನ್ ಸೆಷನ್ 2 PM ಇಂದ 5 PM ಅಲ್ಲಿ ನಿಮ್ಮ ಒಂದು ಎಕ್ಸಾಮ್ ನಡೆಯುತ್ತೆ. ಸೊ ಇದ್ರ ಬಗ್ಗೆ ನೀವು ಡೀಟೇಲ್ ಆಗಿ ತಿಳ್ಕೊಬೇಕಂದ್ರೆ KEA ವೆಬ್ಸೈಟ್ ಲಾಗಿನ್ ಆದರೆ ಸೊ ಅಲ್ಲಿ ನಿಮಗೆ ಟುಡೇಸ್ ನೋಟಿಫಿಕೇಶನ್, ಇವತ್ತು ಬಿಟ್ಟಿರುವಂಥ ನೋಟಿಫಿಕೇಶನ್ ಪ್ರಕಾರ ರೀಸನ್ ಬಂದ್ಬಿಟ್ಟು ಇಲ್ಲಿ ನಾವು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋದಾದ್ರೆ 2023 ಡಿಪ್ಲೊಮೊ CET ಡಿಪ್ಲೊಮೊ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಪರಿಷ್ಕೃತ ವೇಳಾಪಟ್ಟಿ. ಸೊ ಕರ್ನಾಟಕ ಪ್ರಾದೇಶಿಕ ಪರೀಕ್ಷಾ ಪ್ರಾಧಿಕಾರವು 2023ನೇ ಸಾಲಿನ 2ನೇ ವರ್ಷದ ಅಥವಾ 3ನೇ ಸೆಮಿಸ್ಟರ್ನ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನ ಕೋರ್ಸ್ಗಳಿಗೆ ಹಗಲು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಪ್ರವೇಶಕ್ಕಾಗಿ DCET 2023 ಅನ್ನು ದಿನಾಂಕ 10/9/2023 ನಡೆಸುವ ಬಗ್ಗೆ ತಿಳಿಸಲಾಗಿತ್ತು. ಆದರೆ ಅದೇ ದಿನಾಂಕದಂದು ಪೊಲೀಸ್ ಇಲಾಖೆಯ ಪರೀಕ್ಷೆಗಳು ನಿಗದಿಪಡಿಸಿರುವುದರಿಂದ ಅಭ್ಯರ್ಥಿಗಳಿಗೆ ಅನುಕೂಲಕ್ಕಾಗಿ DCET ಎಕ್ಸಾಮ್ ಅನ್ನು 9/9/2023 ನಡೆಸಲಾಗುವುದೆಂದು ಪ್ರಕಟಿಸಲಾಗಿದೆ. ಸೊ ಈ ಒಂದು ನಿಮಗೆ ಇನ್ಫಾರ್ಮೇಶನ್ ಇದು ಏನೋ ಇವತ್ತಿನ ಕೊಟ್ಟಿರುವಂಥ ನೋಟಿಫಿಕೇಶನ್ ಪ್ರಕಾರವಾಗಿ. ಸೊ ಇಟ್ ಮೀನ್ಸ್ ದಟ್ ಡಿಯರ್ ಸ್ಟೂಡೆಂಟ್ಸ್, ಸೊ ನಿಮ್ಮ ಒಂದು ಎಕ್ಸಾಮ್ ಬಂದ್ಬಿಟ್ಟು 9/9/2023 ಸೆಪ್ಟೆಂಬರ್ ಮಂತು, ನೆಕ್ಸ್ಟ್ ಮಂತಲ್ಲಿ ಸಾಟರ್ಡೆ ಬರುತ್ತೆ. ಅದು ನಿಮಗೆ ಆಫ್ಟರ್ನೂನ್ ಸೆಷನ್ 2 ಇಂದ 5 PM ವರೆಗೂ. ಹಾಗಾದರೆ ಸೇಮ್ ಯಾರೆಲ್ಲ ನೀವು ಹೊರನಾಡು ಅಥವಾ ಗಡಿನಾಡು ಕನ್ನಡಿಗರೇ ಆಗಿದ್ದೀರೋ ನಿಮಗೆ ಕನ್ನಡ ಎಕ್ಸಾಮ್ ಎಕ್ಸ್ಟ್ರಾ ಬರೀಬೇಕಾಗತ್ತೆ. ಅದೇ ದಿನ ಮಾರ್ನಿಂಗ್ ಸೆಷನಲ್ಲಿ ಈ ಒಂದು ಕನ್ನಡ ಎಕ್ಸಾಮು ನಿಮಗಿರುತ್ತೆ. ಸೊ ಇದಿಷ್ಟು ನಿಮಗೆ ಎಕ್ಸಾಮ್ ಡೇಟ್ ಅಪ್ಡೇಷನ್ ಆಗಿದೆ. ಸೊ ಇದ್ರ ಜೊತೆಗೆ ಹೇಗೆ ನಾನು ರ್ಯಾಂಕ್ ತಗೊಳ್ಬೇಕು, ಸೊ ಅದಕ್ಕಿಂತ ಮುಂಚೆ ಕೆಲವೊಂದು ನೀವು ಸ್ಟ್ರಾಟಜಿನ ಯೂಸ್ ಮಾಡಬೇಕಾಗತ್ತೆ. ಬಟ್ DCET ಮಾರ್ಕ್ ಎಕ್ಸಾಮ್ ತಗೊಳ್ಳೋದ್ರಿಂದ ನಿಮಗೆ ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ರೈಸ್ ಆಗುತ್ತೆ. ಸೊ ಇನ್ ಎವ್ರಿ ಇಯರ್ಸ್ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಅಪಿಯರ್ ಫಾರ್ DCET ಎಕ್ಸಾಮಿನೇಷನ್ ಎವ್ರಿ ಇಯರ್, ಬಟ್ ಓನ್ಲಿ ಫ್ಯೂ ಆಫ್ ಏಬಲ್ ಟು ಸ್ಕೋರ್ ಗುಡ್ ಮಾರ್ಕ್ಸ್ ಆರ್ ಸ್ಕೋರ್ ವೆಲ್. ಸೊ ಏನು ಡಿಫ್ರೆನ್ಸ್ ಏನು ಅಂತ ಕೇಳಿದಾಗ, ಸೊ ಮೇಜರ್ ಆಗಿ ಅವ್ರು ಮಾಡುವಂಥ ಮೆನಿ ಪಾಯಿಂಟ್ಸ್ಗಳು ಬರುತ್ತೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಮಾರ್ಕ್ ಟೆಸ್ಟ್, ಅದು ಕೂಡ ಒಂದು ಇಂಪಾರ್ಟೆಂಟ್ ರೀಸನ್ ಆಗುತ್ತೆ. ಸೊ ನಮ್ಮ ಒಂದು Triple T ಅಕಾಡೆಮಿ ಕಡೆಯಿಂದ ನಿಮಗೆ ಪಬ್ಲಿಕೇಶನ್ಸ್ನಲ್ಲಿ DCET ಬುಕ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಮಕ್ಕಳಿಗೆ ಏನು ಸ್ಟೂಡೆಂಟ್ ಕಮ್ಯುನಿಟಿ ಇದೆ ಅವರಿಗೆ ಬರೀ ನಾವು ಬುಕ್ಸನ್ನು ಪ್ರೊವೈಡ್ ಮಾಡೋದಾಗಿರ್ಬೋದು, ಸ್ಟಡಿ ಮೆಟೀರಿಯಲ್ ಪ್ರೊವೈಡ್ ಮಾಡೋದು ಮಾತ್ರ ಅಲ್ಲದೆ ಸೊ ಅವರಿಗೂ ಕೂಡ ಮಾರ್ಕ್ ಎಕ್ಸಾಮ್ ಕೊಡೋದಾಗಿರ್ಬೋದು, ಕ್ಲಾಸಸ್ ಆಗಿರ್ಬೋದು, ಈ ಒಂದು ನಿಟ್ಟಿನಲ್ಲಿ ಪ್ರತಿ ಎಲ್ಲ ಡೈರೆಕ್ಷನ್ಸಲ್ಲೂ ಕೂಡ ನಾವು ಸ್ಟೂಡೆಂಟ್ ಕಮ್ಯುನಿಟಿಗೆ ಒಂದು ಹೆಲ್ಪ್ ಆಗಲಿ ಅನ್ನೋ ರೀಸನ್ ಇಟ್ಕೊಂಡ್ಬಿಟ್ಟು ನಮ್ಮ ಒಂದು DCET Triple T ಅಕಾಡೆಮಿ ಕಡೆಯಿಂದ ಫ್ರೀಯಾಗಿ ಪ್ರತಿಯೊಂದು ಸ್ಟೂಡೆಂಟ್ಸಿಗೂ ಕೂಡ ಫ್ರೀಯಾಗಿ ಮಾರ್ಕ್ ಟೆಸ್ಟ್ಗಳನ್ನ, ಅದನ್ನು 10 ಮಾರ್ಕ್ ಟೆಸ್ಟ್ಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಬೇಕಂದರೂ ನೀವು ನಮ್ಮ ಒಂದು ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು, TTT ಲೈವ್ ಲರ್ನ್ ಆ್ಯಪ್. ಈ ಆ್ಯಪಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಅಡಿಷನ್ ಟು ದ್ಯಾಟ್ ಇನ್ನು ನಮ್ಮ ಮೇಜರ್ ಆಗಿ ವೆಬ್ಸೈಟಲ್ಲಿ ಸೊ www.tttacademics.com. ಸೊ ಈ ಒಂದು ವೆಬ್ಸೈಟ್ನ ನೀವು ಲಾಗಿನ್ ಆಗೋದ್ರಿಂದ ಸೊ ವೆಬ್ಸೈಟಲ್ಲಿ ನಿಮಗೆ DCET ಎಲಿಜಿಬಿಲಿಟಿ, ಎಕ್ಸಾಮ್ ಪರ್ಟಿಕ್ಯುಲರ್ ಸಿಲೆಬಸ್, DCET ಕೋಚಿಂಗ್, ಪ್ರೀವಿಯಸ್ ಇಯರ್ ಕ್ವಶನ್ಸ್, ಸ್ಟಡಿ ಮೆಟೀರಿಯಲ್ಸ್ ಆಸ್ ವೆಲ್ ಆಸ್ DCET ಮಾರ್ಕ್ ಟೆಸ್ಟ್. ಸೊ ಈ ಒಂದು ಪೇಜ್ಗೆ ಕ್ಲಿಕ್ ಕೊಡೋದ್ರಿಂದ ವಿಲ್ ಗೆಟ್ n number of mock test. ಮೇಜರ್ ಆಗಿ there are 10 mock test from 25th ಇಂದ ನಿಮಗೆ ಪ್ರತಿ ದಿನನೂ ಕೂಡ ಒಂದೊಂದು ಟೆಸ್ಟ್ ಈ ಒಂದು ಲಿಂಕ್ಗಳಲ್ಲಿ ಅಪ್ಡೇಟ್ ಆಗ್ತಾ ಬರುತ್ತೆ. ಸೊ ಈ ಲಿಂಕಿಗೆ ನೀವು ಕ್ಲಿಕ್ ಕೊಡೋದ್ರಿಂದ ನಮ್ಮ ಒಂದು ವೆಬ್ಸೈಟಲ್ಲಿ, ದಟ್ ಈಸ್ ಅಗೇನ್ ಹೇಳ್ತಾ ಇದ್ದೀನಿ, www.tttacademics.com. ಸೊ ಇದರಲ್ಲಿ ನೀವು ಈ ಒಂದು ಲಿಂಕ್ಗಳಿಗೆ ಕ್ಲಿಕ್ ಮಾಡೋದ್ರಿಂದ ಫ್ರೀ ಆಗಿ ನೀವು DCET ಮಾರ್ಕ್ ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು. ಸೊ ಮಾರ್ಕ್ ಎಕ್ಸಾಮ್ಸ್ ತಗೊಳ್ಳೋದ್ರಿಂದ ಬೆನಿಫಿಟ್ಸ್ ಏನು, ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಮಾರ್ಕ್ ಟೆಸ್ಟ್? ಸೊ ಮೇಜರ್ ಆಗಿ ವಿಚ್ ಎನ್ಹಾನ್ಸ್ ದ ಸ್ಪೀಡ್ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್. ಸೊ ನಿಮ್ಮ ಒಂದು ಏನು ಟೈಮ್ ಬೌಂಡಿಂಗ್ ಇದೆ ಆ ಒಂದು ಟೈಮ್ ಬೌಂಡಿಂಗ್ಸ್ ಅಲ್ಲಿ DCET ಎಕ್ಸಾಮ್ನ ನೀವು ಕವರ್ ಮಾಡೋದ್ರ ಬಗ್ಗೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ವಿಚ್ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್. ಸೊ ನೀವೊಂದು ಎಕ್ಸಾಮ್ನಿಗೆ ಅಪಿಯರೆನ್ಸ್ ಆಗಬೇಕಂದ್ರೆ ಮುಂಚೆ ನಂಬರ್ ಆಫ್ ಮಾರ್ಕ್ ಟೆಸ್ಟ್ ತಗೊಳ್ಳೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಆಗುತ್ತೆ. ಅಡಿಷನ್ ಟು ದ್ಯಾಟ್ ಇಟ್ ಆಲ್ಸೋ ಹೆಲ್ಪ್ಸ್ ಟು ಟ್ರ್ಯಾಕ್
ಪ್ರೋಗ್ರೆಸ್, ನೀವು ಎಷ್ಟು ಯಾವ ಲೆವೆಲಲ್ಲಿ ಸ್ಟಡಿ ಮಾಡಿದ್ರಾ, ನಿಮ್ಮ ಪ್ರೋಗ್ರೆಸ್ ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ಬೋದು. ಆ್ಯಂಡ್ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಇಂಪಾರ್ಟೆನ್ಸ್ ಆಗಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದು ಅದ್ರ ಬಗ್ಗೆ ಕೂಡ ಐಡಿಯಾ ಬರುತ್ತೆ. ಆ್ಯಂಡ್ ಸ್ಟ್ರೆಂಥನ್ಸ್ ದ ಕಾನ್ಸೆಪ್ಟ್, ಕೆಲವೊಂದು ಕಾನ್ಸೆಪ್ಟ್ಗಳಿಗೆ ನೀವು ಮೇಜರ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಆ ಒಂದು ಪಾಯಿಂಟು ಕೂಡ ನಿಮ್ಗೆ ಹೆಲ್ಪ್ ಆಗೋದ್ರ ಜೊತೆಗೆ ವಿಚ್ ಕಿಲ್ಸ್ ದ ನರ್ವಸ್ನೆಸ್. ಮೆನಿ ಸ್ಟೂಡೆಂಟ್ಸ್ ಎಕ್ಸಾಮಿನೇಷನ್ ಅಂತ ಬಂದಾಗ ನರ್ವಸ್ನೆಸ್ ಇರುತ್ತೆ, ಅದೆಲ್ಲ ಕೂಡ ನಿಮಗೆ ರಿಡ್ಯೂಸ್ ಮಾಡ್ತಾ ಬರುತ್ತೆ, ವಿಚ್ ಆರ್ ದ ವೆರಿ ಇಂಪಾರ್ಟೆಂಟ್ ಫಾರ್ ಟು ಟೇಕ್ DCET ಮಾಕ್ ಟೆಸ್ಟ್. ಸೊ ಈ ಒಂದು ಮಾಕ್ ಟೆಸ್ಟ್ ನಮ್ಮ ಒಂದು ಅಕಾಡೆಮಿ ಕಡೆಯಿಂದ ಬುಕ್ಸನ್ನು ಹೇಗೆ ಪ್ರೊವೈಡ್ ಮಾಡಿದ್ದು ಅದೆಲ್ಲ ಒಂದು ಸ್ಟೂಡೆಂಟ್ ಕಮ್ಯುನಿಟಿಗೆ ಹೆಲ್ಪ್ ಆಗಲಿ ಅನ್ನೋ ರೀಸನ್ ಇಟ್ಕೊಂಡ್ಬಿಟ್ಟು ವೆಬ್ಸೈಟಲ್ಲಿ ಫ್ರೀಯಾಗಿ ಅವೈಲೇಬಲ್ ಇದೆ. ಫ್ರಮ್ 25th ಇಂದ ನೀವು ಪ್ರತಿದಿನನೂ ಕೂಡ ಒಂದೊಂದು ಟೆಸ್ಟ್ನ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಟೆಸ್ಟ್ನ ಅಟೆಂಡ್ ಮಾಡ್ಬೋದು. ಹಾಗಾದರೆ ಇದ್ರ ಜೊತೆಗೆ ಹೇಗೆ ನಾನು ಮಾರ್ಕ್ಸನ್ನು ಒಳ್ಳೆ ರ್ಯಾಂಕ್ನ ತಗೊಳ್ಬೇಕು, ಇನ್ನು ಉಳಿದಿರೋಂಥ ಡೇಸ್ನ ನಾನು ಹೇಗೆ ಯುಟಿಲೈಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋದಾದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ನಮ್ಮ ಒಂದು TTT ಅಕಾಡೆಮಿಲಿ ಸ್ಟೂಡೆಂಟ್ ಕಮ್ಯುನಿಟಿಗೆ ಹೆಲ್ಪ್ ಆಗಲಿ ಅನ್ನೋ ರೀಸನ್ ಇಂದ ಜಸ್ಟ್ ಫಾರ್ 2000 rupeesಗೆ ರೆಕಾರ್ಡೆಡ್ ಕ್ಲಾಸ್ನ ಪ್ರೊವೈಡ್ ಮಾಡ್ತಾ ಇದೀವಿ. ಇಫ್ ಯು ವಾಂಟ್ ಟು ಜಾಯಿನ್ ದಟ್ ಬ್ಯಾಚ್, ದ ಬ್ಯಾಚ್ ಕೋಡ್ ಈಸ್ RECTTT DCET. ಸೊ ಇದನ್ನು ನೀವು ಟೈಪ್ ಮಾಡೋದ್ರಿಂದ ಬ್ಯಾಚ್ ಕೋಡನ್ನು ಹಾಕೋದ್ರಿಂದ ನೀವು ಬ್ಯಾಚಿಗೆ ರಿಕ್ವೆಸ್ಟ್ ಕಳಿಸ್ಬೋದು. ಆರ್ಎಲ್ಸ್ ಈ ಒಂದು ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡೋದ್ರಿಂದನೂ ಕೂಡ ನೀವು ರೆಕಾರ್ಡೆಡ್ ಬ್ಯಾಚ್ನ ಜಾಯ್ನ್ ಮಾಡ್ಕೊಳ್ಬೋದು. ಸೊ ಈ ಒಂದು ಆ್ಯಪ್ನ ಲಿಂಕ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಡಿಸ್ಕ್ರಿಪ್ಷನ್ಸಲ್ಲಿ ಅವೈಲೇಬಲ್ ಇದೆ. ನೀವು ಡಿಸ್ಕ್ರಿಪ್ಷನ್ಸಲ್ಲಿ ನೋಡೋದ್ರಿಂದ ಆ್ಯಪ್ ಲಿಂಕ್ ಸಿಗುತ್ತೆ, ಆಸ್ ವೆಲ್ ಆಸ್ ನಿಮಗೆ ಸ್ಟಡೀಸ್ ಕೂಡ ಇದಾಗುತ್ತೆ. ಹಾಗಾದರೆ DCETನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದು ಹೇಗೆ, ವೆರಿ ಇಂಪಾರ್ಟೆಂಟ್. ಎಲ್ಲರ ಮೈಂಡ್ ಸೆಟ್ ಹಾಗೆ ಇರುತ್ತೆ, ಓದ್ತಾ ಇದ್ದೀವಿ ಅನ್ನೋದು ಒಂದು ಪಾರ್ಟ್, ಆದರೆ ಐ ವಾಂಟ್ ಟು ಗೆಟ್ ಗುಡ್ ರ್ಯಾಂಕ್. ಸೊ ಈ ಗುಡ್ ರ್ಯಾಂಕ್ ತಗೊಳ್ಬೇಕಂದ್ರೆ ರೈಟ್ ಟೈಮ್, ಫೋಕಸ್, ಸ್ಟಿಕ್ಕಿ ನೋಟ್ಸ್, ಸೈಟ್ ಬಿಫೋರ್ ಸ್ಲೀಪ್, ರಿವಿಷನ್ ಅಂಡ್ ಮಾಕ್ ಟೆಸ್ಟ್. ದಿಸ್ ಆರ್ ದ ವೆರಿ ಇಂಪಾರ್ಟೆಂಟ್ಸ್. ವಾಟ್ ಈಸ್ ದಿಸ್ ರೈಟ್ ಟೈಮ್? I guess, dear students, this is the right time to study and revise the topic. ಆಲ್ಮೋಸ್ಟ್ ನಿಮಗೆ ಯಾವ ಒಂದು ಸಿಲೆಬಸ್ ಇದೆ ಅನ್ನೋದು ಗೊತ್ತಿದೆ, ಯಾವುದೆಲ್ಲ ಸಬ್ಜೆಕ್ಟ್ಸ್ ಇದೆ, ವಾಟ್ ಆರ್ ದ ಡಿಫ್ರೆಂಟ್ ಸಬ್ಜೆಕ್ಟ್ಸಲ್ಲಿ ಯಾವೆಲ್ಲ ಟಾಪಿಕ್ಸ್ಗಳಿದ್ದಾವೆ, ಚಾಪ್ಟರ್ಸ್ಗಳಿದೆ, ಪ್ರತಿಯೊಂದು ಕೂಡ ನಿಮ್ಗೆ ಐಡಿಯಾ ಇದೆ ಆಲ್ರೆಡಿ. ಸೊ ಇದನ್ನ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ರೈಟ್ ಟೈಮ್, ದಿಸ್ ಇಸ್ ದ ರೈಟ್ ಟೈಮ್. ನೆಕ್ಸ್ಟ್ ಆಲ್ಮೋಸ್ಟ್ 15 days ಏನು ನಿಮಗೆ ಅವೈಲಬಿಲಿಟಿ ಇದೆ, ಈ ಒಂದು ಡ್ಯೂರೇಷನ್ಸ್ನ ನೀವು ಎಫೆಕ್ಟಿವ್ ಆಗಿ ಡೈಲಿ ಮಿನಿಮಮ್ ಆಲ್ಮೋಸ್ಟ್ 10 hours ಸ್ಟಡಿ ಮಾಡೋದ್ರಿಂದ ಪ್ರತಿಯೊಂದನ್ನು ಕೂಡ ಕವರ್ ಮಾಡ್ತಾ ಬರೋದ್ರಿಂದ ಯು ಕ್ಯಾನ್ ಗೆಟ್ ಇಟ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಫೋಕಸ್, ಯಾವ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ, ಯಾವ ಒಂದು ಚಾಪ್ಟರ್ಲಿ ಇಂಪಾರ್ಟೆಂಟ್ ಆಗಿ ಏನು ತಿಳ್ಕೊಳ್ಬೇಕು. ಸಪೋಸ್ ಇನ್ ಕೇಸ್ ಆಫ್ ಲೆಟ್ ಮಿ ಕನ್ಸಿಡರ್ ವಿತ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಇನ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ಸೊ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಬರುವಂಥದ್ದೇನು, ಐಡೆಂಟಿಟೀಸ್ ಆಗಿರ್ಬೋದು, ಸ್ಟ್ಯಾಂಡರ್ಡ್ ಆಂಗಲ್ಸ್ ವ್ಯಾಲ್ಯೂಸ್ ಆಗಿರ್ಬೋದು, ಆರ್ ಇಟ್ ಮೇ ಬಿ ಫಾರ್ಮುಲಾಸ್ ಆಗಿರ್ಬೋದು, ಅವೆಲ್ಲದ್ರ ಮೇಲೆ ನೀವು ಫಸ್ಟ್ ಫೋಕಸ್ ಮಾಡಬೇಕು. ಆಟ್ ದ ಸೇಮ್ ಟೈಮಲ್ಲಿ ಹೇಗೆ ಅದು ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ಕನ್ಸಿಡರೇಷನ್ ಮಾಡ್ಕೊಂಡ್ಬಿಟ್ಟು ಸ್ಟಡಿ ಮಾಡ್ತಾ ಹೋದರೆ ದೆನ್ ನಿಮಗೆ ಅದು ಆ ಒಂದು ಚಾಪ್ಟರ್ ಪರ್ಫೆಕ್ಟ್ ಆಗಿ ಮಾಡ್ಬೋದು. ಯಾವ ಒಂದು ಟಾಪಿಕ್ನ ಹೇಗೆ ನಾನು ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಪ್ರತಿಯೊಂದು ಕೂಡ ನಮ್ಮ ಒಂದು ಆ್ಯಪಲ್ಲಿ ಕ್ಲಾಸಸ್ಸಲ್ಲಿ ನಾವು ಐಡಿಯಾ ಕೊಟ್ಟಿದ್ದೀವಿ, ತಗೊಳ್ಬೋದು. ಜೊತೆಗೆ ಸ್ಟಿಕ್ಕಿ ನೋಟ್ಸ್, ಸಪೋಸ್ ಫಾರ್ಮುಲಾ ಲಿಸ್ಟ್ಗಳಾಗಿರ್ಬೋದು, ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ನಾಗಿರ್ಬೋದು, ಅದನ್ನೆಲ್ಲ ನೀವು ಒಂದು ಸ್ಟಿಕ್ಕಿ ನೋಟ್ಸಲ್ಲಿ ಬರ್ಕೋತಾ ಹೋಗ್ಬೇಕಾಗತ್ತೆ. ಅದನ್ನು ಬರೆದ್ಬಿಟ್ಟು ನೀವು ಅದನ್ನು ಅಗೇನ್ ಆ್ಯಂಡ್ ಅಗೇನ್ ಎವ್ರಿ ಡೇ ರಿವಿಷನ್ ಮಾಡೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ರೈಸ್ ಆಗುತ್ತೆ. ಅಡಿಷನ್ ಟು ದ್ಯಾಟ್ ನಿಮ್ಗೆ ಇನ್ನೂ ಕೂಡ ನಾನು ಇನ್ನೂ ಒಳ್ಳೆ ಮಾರ್ಕ್ಸ್ ತಗೋಬೋದು. ಸಪೋಸ್ ಔಟ್ ಆಫ್ 100ಗೆ 80 ಸ್ಕೋರ್ ಮಾಡೋ ಲೆವೆಲ್ ಇದ್ರೆ ಇವನ್ ಯು ಕ್ಯಾನ್ ರೀಚ್ ಟು 85 ಆರ್ 90. ಸೊ ದಟ್ ಈಸ್ ಒನ್. ಸ್ಟಿಕ್ಕಿ ನೋಟ್ಸಿಂದ ನಿಮಗೆ ಪ್ರತಿಯೊಂದನ್ನು ಅಗೇನ್ ಆ್ಯಂಡ್ ಅಗೇನ್ ರಿವಿಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸೈಟ್ ಬಿಫೋರ್ ಸ್ಲೀಪ್, this is very important. Before going to sleep every day, usually everyone is going to take minimum 5 to 10 minutes. ನಿದ್ದೆ ಬರೋದಕ್ಕೆ 5 minutes minimum, 5 to 10 minutes. Then that durations, next examination complete ಆಗೋವರೆಗೂ ಕೂಡ ನೀವು ಪ್ರತಿದಿನ ಕೂಡ ಏನೆಲ್ಲ ಮಾರ್ನಿಂಗಿಂದ ನಾವು ಸ್ಟಡಿ ಮಾಡಿದ್ದೀವಿ, ಆ ಸ್ಟಡಿ ಮಾಡಿರೋಂಥ ಟಾಪಿಕ್ ನನ್ನ ಮೈಂಡಲ್ಲಿ ಇದೆಯಾ ಅಂತ ನೀವು ಥಿಂಕ್ ಮಾಡಬೇಕಾಗತ್ತೆ. ಹಾಗೆ ಮಾಡೋದ್ರಿಂದ ನೀವೇನು ಇವತ್ತು ಓದಿದ್ದೀರಾ, ಟುಡೇ ಏನು ಪ್ರಿಪೇರ್ ಆಗಿದ್ದೀರಾ, ಆ ಪ್ರತಿಯೊಂದನ್ನು ಕೂಡ ನೀವು ಒನ್ಸ್ ಅಗೇನ್ ನಿಮ್ಮ ಮೈಂಡಲ್ಲಿ ತರೋದ್ರಿಂದ ನೀವು ಪ್ರಿಪೇರ್ ಆಗಿರುವಂಥದ್ದು ಮೈಂಡಿಗೆ ಬರ್ತಾ ಇದೆ ಅಂತ ಅಂದರೆ ದೆನ್ ನೀವು ಓದಿರುವಂಥದ್ದು ಕರೆಕ್ಟ್ ಆಗಿದೆ. ಇದನ್ನು ಮೈಂಡಲ್ಲಿ ಇಟ್ಕೊಳ್ರಿ ಡಿಯರ್ ಸ್ಟೂಡೆಂಟ್ಸ್. ಸೊ ಅದರಿಂದ ನಿಮಗೆ ಆ ಸೈಡ್ ಬಿಫೋರ್ ಸ್ಲೀಪ್ ವಿಚ್ ಹೆಲ್ಪ್ಸ್ ಯು ಲಾಟ್. ಪ್ರತಿದಿನ ನೀವು ಥಿಂಕ್ ಮಾಡಿರಿ ನೆಕ್ಸ್ಟ್ ಟಿಲ್ ದ ಎಕ್ಸಾಮ್, ದೆನ್ ಯು ಕ್ಯಾನ್ ಗೆಟ್ ಗುಡ್ ರ್ಯಾಂಕ್. ಅಡಿಷನ್ ಟು ದಟ್ ರಿವಿಷನ್ ಆ್ಯಂಡ್ ಮಾಕ್ ಟೆಸ್ಟ್. ಆಲ್ರೆಡಿ TTT ಅಕಾಡೆಮಿನಲ್ಲಿ ನಾವೇನು ನಿಮಗೆ ಫ್ರೀ ಆಗಿ ಮಾಕ್ ಟೆಸ್ಟ್ ನಮ್ಮ ವೆಬ್ಸೈಟಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ನೀವು ತಗೊಳ್ಳೋದ್ರಿಂದ ಆ್ಯಂಡ್ ಜೊತೆಗೆ ಪ್ರತಿ ಟಾಪಿಕ್ನು ಕೂಡ n ನಂಬರ್ ಆಫ್ ಟೈಮ್ಸ್ ರಿವಿಷನ್ ಮಾಡೋದ್ರಿಂದ ಈಸಿಲಿ ಯು ಕ್ಯಾನ್ ಗೆಟ್ ಇಟ್ ಗುಡ್ ಸ್ಕೋರ್. ಸೊ ಆ್ಯಂಡ್ ಹಾಗಾದರೆ ಆಲ್ರೆಡಿ ನಾನು ಹೇಳ್ದಂಗೆ ನಮ್ಮ ವೆಬ್ಸೈಟ್ನ ಲಾಗಿನ್ ಮಾಡ್ಕೊಡ್ರಿ. ಸೊ ಲಾಸ್ಟ್ ಆಪ್ಷನ್ DCET ಮಾಕ್ ಟೆಸ್ಟ್ ಇಲ್ಲಿಗೆ ಕ್ಲಿಕ್ ಮಾಡೋದ್ರಿಂದ ತಗೊಳ್ಬೋದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ನಾವೆಲ್ಲ ಏನು ಅನ್ಕೊಳ್ತೀವಿ, ಬೇರೆಯಷ್ಟು ನನಗೆ ಮಾರ್ಕ್ಸ್ ತೊಗೊಳಕ್ಕಾಗಲ್ಲ, ನಾನೆಲ್ಲೋ ಒಂದು ಕಡೆ ಟೋಟಲಿ ಡಲ್ ಇದ್ದೀನಿ ಅನ್ನೋ ಒಂದು ನೆಗೆಟಿವ್ ಥಾಟ್ಸ್ಗಳು ನಮ್ಮ ಮೈಂಡಲ್ಲಿ ಸುತ್ತೋರಿತಾ ಇರುತ್ತೆ. ಇಫ್ ಐ ಗೆಟ್ 2000 ಈಸ್ ಬೆಸ್ಟ್, ಓಕೆ ಫಾರ್ ಮೀ, ನನ್ನ ಎಬಿಲಿಟಿ 2000 ರ್ಯಾಂಕ್, ಈ ಒಂದು ಮೈಂಡ್ ಸೆಟ್ ಇರುತ್ತೆ. ಫಸ್ಟ್ ಯು ಹ್ಯಾವ್ ಟು ಥಿಂಕ್ ಇನ್ ಎ ಪಾಸಿಟಿವ್ ವೇ.
ಸೊ ಡಿಯರ್ ಸ್ಟೂಡೆಂಟ್ಸ್, ದ ರೋಡ್ ಟು ಸಕ್ಸಸ್ ಇಸ್ ಆಲ್ವೇಸ್ ಅಂಡರ್ ಕನ್ಸ್ಟ್ರಕ್ಷನ್. ಸೊ ನೀವು ಹೇಗೆ ತಗೊಳ್ತೀರಾ, ನಿಮ್ಮ ಮೈಂಡ್ ಸೆಟ್ ಹೇಗಿದೆ, ಅದ್ರ ಮೇಲೆ ನಿಮ್ಮ ಒಂದು ಮುಂದಿನ ಫ್ಯೂಚರ್ ಡಿಪೆಂಡ್ ಆಗಿರುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಥಿಂಕ್ ಪಾಸಿಟಿವ್. ನಿಮ್ಮ ಪಾಸಿಟಿವ್ ಥಾಟ್ಸ್, ಪಾಸಿಟಿವ್ ಥಿಂಕಿಂಗ್ ವಿಚ್ ಗಿವ್ಸ್ ಯು ಮ್ಯಾಕ್ಸಿಮಮ್ ಮೋಸ್ಟ್ ನಿಮ್ಮ ಒಂದು ಲೈಫ್ನ ಒಂದು ಸ್ಟ್ಯಾಂಡರ್ಡ್ ಲೆವೆಲಿಗೆ ತೊಗೊಂಡೋಗುತ್ತೆ. ಇದನ್ನು ಮೈಂಡಲ್ಲಿ ಇಟ್ಕೊಳ್ರಿ ಆ್ಯಂಡ್ ಬಿಲೀವ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ನೀನು ಬಿಲೀವ್ ಮಾಡ್ಕೊಳ್ಳೋದ್ರಿಂದ, ನಿನ್ನನ್ನು ನೀವು ನಂಬೋದ್ರಿಂದ ಯು ಕ್ಯಾನ್ ಗೆಟ್ ಇಟ್ ಗುಡ್ ರ್ಯಾಂಕ್. ಸೊ ಇದನ್ನು ಮೈಂಡಲ್ಲಿ ಫಸ್ಟ್ ಇಟ್ಕೋ. ಇದೇ ತರಹ ಕಂಟಿನ್ಯೂಸ್ ಆಗಿ ವಿಡಿಯೋಗೋಸ್ಕರ ನಮ್ಮ ಒಂದು ತ್ರಿಬಲ್ ಅಕಾಡೆಮಿನಲ್ಲಿ ನಿಮಗೆ ಈಗ ಹೌ ಟು ಡೌನ್ಲೋಡ್ DCT ಹಾಲ್ ಟಿಕೆಟ್, ಸೊ ಅದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ತಗೊಳ್ಬೋದು. ಆ್ಯಂಡ್ DCT ಕೌನ್ಸಿಲಿಂಗ್ ಪ್ರೋಸೆಸ್ ಎಲ್ಲದ್ರ ಬಗ್ಗೆನೂ ಕೂಡ ನಮ್ಮ ಒಂದು ಚಾನಲ್ಗಳಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಥಿಂಕ್ ಪಾಸಿಟಿವ್ ಆ್ಯಂಡ್ ನಿಮ್ಮ ಒಂದು ಪಾಸಿಟಿವ್ ಥಾಟ್ಸ್, ಪಾಸಿಟಿವ್ ಥಿಂಕಿಂಗ್ ಆ್ಯಂಡ್ ಬಿಲೀವಿಂಗ್ ಯುವರ್ ಸೆಲ್ಫ್ ವಿಚ್ ಗಿವ್ಸ್ ಯು ಕ್ಯಾನ್ ಗೆಟ್ ಟಾಪ್ ರ್ಯಾಂಕ್ಸ್. ಆಲ್ ದಿ ಬೆಸ್ಟ್.